ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ. ನಮಗೆ ನೋಡಿ, ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿದೆ. ಸರ್, ನಮ್ಮ ರೈತರ ಬೇಡಿಕೆ ಏನಂದ್ರೆ ಸರ್, ಡ್ಯಾಮ್ ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚಿದೆ. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಇಷ್ಟು ಮಾತ್ರ. ಅಲ್ಲ, ತೆಲಂಗಾಣ ಕಾಂಗ್ರೆಸ್ಸು, ಆಂಧ್ರ ಕರ್ನಾಟಕ ಕಾಂಗ್ರೆಸ್ಸು ಈ ರೀತಿ ಯಾರೇ ಆಪಾದನೆ ಮಾಡ್ತಿದ್ರೆ ದಟ್ ಈಸ್ ವೆರಿ ರಾಂಗ್. ಮುಖ್ಯವಾಗಿ ತೆಲಂಗಾಣ ರಾಜ್ಯದವರಿಗೆ ಆಲ್ಮಟ್ಟಿ ಡ್ಯಾಮ್ ಎತ್ತರಕ್ಕೆ ಅದು ಬೇರೆ, ಹೋಗಿದ್ದಾರೆ. ಅದು ಇಶ್ಯೂಕ್ಕೆ ಈ ಇಶ್ಯೂಗೆ ಸಂಬಂಧ ಇಲ್ಲ. ಅದು ಲೀಗಲ್ ಬ್ಯಾಟಲು. ಇದು ಮಾನವೀಯತೆ ದೃಷ್ಟಿಯಿಂದ ಅಕಸ್ಮಾತ್ ಕುಡಿಲಿಕ್ಕೆ ನೀರು ಇರದೇ ಇದ್ದರೆ ನಾವು ಅನೇಕ ಸರ್ತಿ ಉದಾಹರಣೆ ಇದಾವೆ. ನಾವು ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ದೀವಿ, ಫ್ರೀಯಾಗೂ ನೀರು ಬಿಡಿಸ್ಕೊಂಡಿದ್ದೀವಿ, ಭೀಮಾ ನದಿ ಬಿಡಿಸ್ಕೊಂಡಿವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅವಕಾಶ ಇದ್ದರೆ ಪರಿಶೀಲನೆ ಮಾಡ್ಬೋದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಜೋಳದೊಂದು